ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಪಕ್ಷಿಗಳ ಮಾರಣ ಹೋಮ ಆಗಿದೆ. ಕಾಡಂಚಿನಲ್ಲಿ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಕಾಡು ಧಗ ಧಗ ಅಂತ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಪಕ್ಷಿಗಳ ಮಾರಣ ಹೋಮ ಆಗಿದೆ. ಕಾಡಂಚಿನಲ್ಲಿ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಕಾಡು ಧಗ ಧಗ ಅಂತ ಹೊತ್ತಿ ಉರಿದಿದೆ. ಗೌರಿಬಿದನೂರಿನ ಚಿಮುಲ್ ಪ್ಯಾಂಕಿಂಗ್ ಇಲ್ಲಾಗಿರುವಂತಹ ಘಟನೆ. ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾದ ಮರಗಳು ಹಾಗೂ ಪಕ್ಷಿಗಳು. ಬೆಂಕಿಯ ಕೆನ್ನಾಲಿಗೆಯಿಂದ ಹೊರ ಬರಲಾಗದೆ ಪಕ್ಷಿಗಳ ಚೀರಾಟ. ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ದುರುಳರ ವಿರುದ್ಧ ಕ್ರಮಕ್ಕೆ ಪರಿಸರ ಪ್ರೇಮಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಗೌರಿಬಿದನೂರು ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಈ ಒಂದು ಅನಾಹುತ ಆಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಪಕ್ಷಿಗಳ ಮಾರಣ ಹೋಮ ಆಗಿದೆ. ಕಾಡಂಚಿನಲ್ಲಿ ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು, ದುರುಳರು. ಕಾಡು ಧಗ ಧಗ ಅಂತ ಹೊತ್ತಿ ಉರಿದಿದೆ. ಗೌರಿಬಿದನೂರಿನ ಚಿಮುಲ್ ಪ್ಯಾಂಕಿಂಗ್ ಘಟಕದ ಹಿಂಭಾಗ ನಡೆದಿರುವಂತಹ ಘಟನೆ ಇದು. ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾದ ಮರಗಳು ಹಾಗೂ ಪಕ್ಷಿಗಳು. ಬೆಂಕಿಯ ಕೆನ್ನಾಲಿಗೆಯಿಂದ ಹೊರ ಬರಲಾಗದೆ ಪಕ್ಷಿಗಳು ಚೀರಾಡ್ತಾ ಇತ್ತು. ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ದುರುಳರ ವಿರುದ್ಧ ಕ್ರಮಕ್ಕೆ ಪರಿಸರ ಪ್ರೇಮಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಗೌರಿಬಿದನೂರು ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಈ ಒಂದು ಅನಾಹುತ ಆಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಪಕ್ಷಿಗಳ ಮಾರಣ ಹೋಮ ಆಗಿದೆ. ಈಗ ಆಲ್ರೆಡಿ ಕಾಡನ್ನ ನಾಶ ಮಾಡ್ತಾ ಇದ್ದಾರೆ. ಕಾಡನ್ನ ಉಳಿಸಿ ಅಂತ ಎಲ್ಲರೂ ಕೂಡ ಈಗ ಮನವಿ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಮರಗಳೇ ಕಾಣಿಸ್ತಾ ಇಲ್ಲ. ಇರುವಂತಹ ಮರಗಳನ್ನು ಕೂಡ ಕಡಿದು ನಾಶ ಮಾಡ್ತಾ ಇದ್ದಾರೆ. ಮಾನವ ತನ್ನ ಒಂದು ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳಿಕ್ಕೆ, ತನ್ನ ಏಳಿಗೆಗೆ ಅಂತ ಇರುವಂತಹ ಕಾಡನ್ನು ಕೂಡ ನಾಶ ಮಾಡಿ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಕಾಡು ನೋಡ್ಬೇಕು ಅಂತಂದ್ರೆ ಫೋಟೋದಲ್ಲಿ ನೋಡ್ಬೇಕು ನಮ್ಮ ಪೀಳಿಗೆಯವರು. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮರಗಳನ್ನ ಉಳಿಸ್ಬೇಕು. ಅದನ್ನ ಬಿಟ್ಟು ಈ ದುರುಳರು, ಕಿಡಿಗೇಡಿಗಳು ಒಂದು ಕಾಡಿಗೆ ಬೆಂಕಿ ಹಚ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ. ಈಗ ಕಾಡನ್ನ ನಾಶ ಮಾಡಿದ್ರೆ ಇವ್ರಿಗೆ ಏನ್ ಸಿಗತ್ತೆ? ಇವ್ರಿಗೊಂದು ಬೇಕಾಬಿಟ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಇಂತಹ ಕಿಡಿಗೇಡಿಗಳೇನಿರ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಕೇವಲ ಪರಿಸರ ಪ್ರೇಮಿಗಳು ಮಾತ್ರ ಆಗ್ರಹ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ.